ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನೆಲ್ಗೆ ಸ್ವಾಗತ. ನಮ್ಮ ದೇಶದ ರೈತರಿಗೆ ಮತ್ತೊಂದು ದೊಡ್ಡ ಸಂತಸದ ಸುದ್ದಿ ಇಲ್ಲಿದೆ. ಕೇಂದ್ರ ಸರ್ಕಾರ ಪ್ರಮುಖ ರೈತ ಕಲ್ಯಾಣ ಯೋಜನೆಯಾದ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಈ ಒಂದು ಹಣವು ಬಿಡುಗಡೆ ಮಾಡಿತ್ತು. ಪ್ರತಿಯೊಬ್ಬ ರೈತರ ಖಾತೆಗೂ ಕೂಡ 2,000 ಜಮವಾಗ್ತಾ ಇದೆ. ಈ ಒಂದು ಹಣವು ದೇಶದ ಕೋಟ್ಯಾಂತರ ರೈತರ ಖಾತೆಗೆ ಜಮವಾಗ್ತಾ ಇದೆ. ಡಿಬಿಟಿ ಮೂಲಕ ರೈತರ ಖಾತೆಗೆ ಬಿಡುಗಡೆ ಆಗ್ತಾ ಇದೆ. ಸ್ನೇಹಿತರೆ, ಅಂತೂ ಇಂತೂ ಈ ಒಂದು ಹಣವು ಪ್ರತಿಯೊಬ್ಬ ರೈತರ ಖಾತೆಗೆ ಜಮವಾಗ್ತಾ ಇದೆ. ಎಷ್ಟು ಹಣ ಜಮವಾಗ್ತಾ ಇದೆ, ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ರು ಅಂತ ನೋಡೋದಾದ್ರೆ, ಈ ಒಂದು ಕಂತಿನ ಮೂಲಕ ಸುಮಾರು 9 ಕೋಟಿಗೂ ಹೆಚ್ಚು ರೈತರಿಗೆ ಈ ಒಂದು ಹಣ ಜಮವಾಗ್ತಾ ಇದೆ. ಒಟ್ಟಾರೆ ಸರ್ಕಾರ ಸುಮಾರು 18,000 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ. ಹೌದು ಸ್ನೇಹಿತರೆ, ಒಟ್ಟು 18,000 ಕೋಟಿ ಹಣವನ್ನು ಕೂಡ ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆ 22ನೇ ಕಂತಿನ ಹಣವನ್ನು ಆಸಾಂ ರಾಜ್ಯದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾಯಿತು. ಆಸಾಂ ರಾಜ್ಯದ ಕಾರ್ಯಕ್ರಮ 1ರಲ್ಲಿ ನರೇಂದ್ರ ಮೋದಿ ಅವರು ಕೂಡ ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, 22ನೇ ಕಂತಿನ ಹಣ ಯಾವಾಗ ಅಂತ ಕೂಡ ಕಾಯ್ತಾ ಇದ್ರಲ್ಲ, 22ನೇ ಕಂತಿನ ಹಣ ಪ್ರತಿಯೊಬ್ಬ ರೈತರ ಖಾತೆಗೆ ಇಂದು ಮಧ್ಯಾಹ್ನದ ಮೇಲೆ ಬಂದು ಪ್ರತಿಯೊಬ್ಬ ರೈತರ ಖಾತೆಗೆ ತಲುಪ್ತಾ ಇದೆ. ಸ್ನೇಹಿತರೆ, ಎಷ್ಟು ಹಣ ಬಿಡುಗಡೆ ಆಗ್ತಾ ಇದೆ ಮತ್ತು ಕರ್ನಾಟಕದ ರೈತರಿಗೆ ಎಷ್ಟು ಲಾಭ ಸಿಗ್ತಾ ಇದೆ, ಹಣ ಪಡೆಯಲು ಏನ್ ಮಾಡಬೇಕು ಮತ್ತು ಯಾರಿಗೆ ಈ ಒಂದು ಹಣ ಸಿಗೋದಿಲ್ಲ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಖಂಡಿತವಾಗಿ ಅರ್ಥವಾಗುತ್ತದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆಯು 2019ರಲ್ಲಿ ಪ್ರಾರಂಭಗೊಂಡಿದ್ದು. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಸಣ್ಣ ಮತ್ತು ಅತಿ ಸಣ್ಣ ರೈತರ ಖಾತೆಗೆ ಹಣವು ಆರ್ಥಿಕ ಸಹಾಯಕ್ಕೆ ಬಿಡುಗಡೆ ಆಗ್ತಾ ಇದೆ. ಒಂದು ವರ್ಷಕ್ಕೆ 6,000 ಅಂತೆ 3 ಕಂತುಗಳಲ್ಲಿ 2,000 ಅಂತೆ 4 ತಿಂಗಳಿಗೊಮ್ಮೆ ಪ್ರತಿಯೊಬ್ಬ ರೈತರ ಖಾತೆಗೆ ಜಮವಾಗ್ತಾ ಇದೆ. ಇಲ್ಲಿ 21ನೇ ಕಂತಿನ ಹಣವನ್ನು ನವೆಂಬರ್ 19ರಲ್ಲಿ ಬಿಡುಗಡೆ ಆಯಿತು ಮತ್ತು ಇವಾಗ 22ನೇ ಕಂತಿನ ಹಣವನ್ನು ಇಂದು ಶುಕ್ರವಾರ 13ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಪ್ರತಿಯೊಬ್ಬ ರೈತರ ಖಾತೆಗೆ ಬಿಡುಗಡೆ ಆಗ್ತಾ ಇದೆ. ಸ್ನೇಹಿತರೆ, 22ನೇ ಕಂತಿನ ಹಣ ಇಂದು ಮಧ್ಯಾಹ್ನದ ಬಳಿಕ ಪ್ರತಿಯೊಬ್ಬ ರೈತರ ಖಾತೆಗೆ ಜಮವಾಗ್ತಾ ಇದೆ. ಇದು ದೊಡ್ಡ ಸುದ್ದಿ ಅಂತ ಕೂಡ ತಿಳಿಸಬಹುದು. ಯಾಕಂದ್ರೆ ಬಹಳಷ್ಟು ರೈತರು 22ನೇ ಕಂತಿನ ಹಣ ಯಾವಾಗ ಅಂತ ಕೂಡ ಕಾದು ಕೂತ್ಕೊಂಡಿದ್ರು. ಈಗ ಪ್ರತಿಯೊಬ್ಬ ರೈತರ ಖಾತೆಗೆ ಜಮವಾಗ್ತಾ ಇದೆ. 9 ಕೋಟಿಗೂ ಹೆಚ್ಚು ರೈತರ ಖಾತೆಗೆ 18,000 ಕೋಟಿ ಹಣವನ್ನು ಕೂಡ ವರ್ಗಾವಣೆ ಮಾಡಲಾಗ್ತಾ ಇದೆ. ಪ್ರತಿಯೊಬ್ಬ ರೈತರ ಖಾತೆಗೆ 2,000 ಅಂತೆ ಬರ್ತಾ ಇದೆ. ನಿಮಗೆ 21ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಮಾತ್ರ 4,000 ಬರುತ್ತದೆ, ಇಲ್ಲ ಅಂದ್ರೆ 2,000 ಮಾತ್ರ ಬರುತ್ತದೆ. ಹೌದು ಸ್ನೇಹಿತರೆ, 21ನೇ ಕಂತಿನ ಹಣ ನಿಮ್ಗೆ ಬಂದು ತಲುಪಿದ್ರೆ 22ನೇ ಕಂತಿನ ಹಣ ಮಾತ್ರ ಬರುತ್ತದೆ 2,000, ಇಲ್ಲ ಅಂದ್ರೆ 21, 22 ಸೇರಿಸಿ 4,000 ಜಮವಾಗುತ್ತದೆ. ನೀವು ಈ ಒಂದು ಹಣವನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ, ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕನ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಎಷ್ಟೋ ಜನರಿಗೆ ಗೊತ್ತಿಲ್ಲ ಇಂದು ಪಿಎಂ ಕಿಸಾನ್ ಯೋಜನೆ ಹಣ ಬಿಡುಗಡೆ ಆಗಿದೆ ಅಂತ. ನಿಮ್ಮ ಸ್ನೇಹಿತರಿಗೂ ಕೂಡ ಮತ್ತು ರೈತ ವಾಟ್ಸ್ಆಪ್ ಗ್ರೂಪ್ ಇರ್ತಾವಲ್ಲ, ಅಲ್ಲಿ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗುತ್ತದೆ. ಸ್ನೇಹಿತರೆ, ಕರ್ನಾಟಕದ ರೈತರಿಗೆ ಎಷ್ಟು ಲಾಭ ಸಿಗ್ತಾ ಇದೆ. ಈ ಬಾರಿ ಕರ್ನಾಟಕ ರಾಜ್ಯದಲ್ಲೂ ಲಕ್ಷಾಂತರ ರೈತರಿದ್ದಾರೆ. ಸರ್ಕಾರದ ಮಾಹಿತಿಯ ಪ್ರಕಾರ ಎಷ್ಟು ರೈತರು ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ 41,40,106 ರೈತರಿಗೆ ಈ ಒಂದು ಯೋಜನೆ ಲಾಭ ಸಿಗ್ತಾ ಇದೆ. ಪ್ರತಿಯೊಬ್ಬ ರೈತರ ಖಾತೆಗೆ 2,000 ಜಮವಾಗ್ತಾ ಇದೆ. ಅಂದ್ರೆ ಸಾವಿರಾರು ಕೋಟಿ ರೈತರ ಖಾತೆಗೆ, ನಮ್ಮ ಕರ್ನಾಟಕದ ರೈತರಿಗೆ ಸಾವಿರಾರು ಕೋಟಿ ಜಮವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ಹಣ ನಮ್ಮ ಖಾತೆಗೆ ಬರುತ್ತದೆ. ಆದ್ರೆ ಯಾಕೆ ಒಂದು ಮಾಹಿತಿಯನ್ನು ನೋಡಬೇಕು ಅಂತ ನೋಡೋದಾದ್ರೆ, ಪ್ರತಿಯೊಬ್ಬ ರೈತರ ಖಾತೆಯನ್ನು, ಹೌದು ನಿಮ್ಮ ಬ್ಯಾಂಕ್ ಖಾತೆಯನ್ನು ಚಾಲ್ತಿಯಲ್ಲಿ ಇಟ್ಕೊಂಡ್ರೆ ಮಾತ್ರ ಈ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತದೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಹಣ ನಿಮ್ಮ ಖಾತೆಗೆ ಬರೋದಕ್ಕೆ ಸಾಧ್ಯ ಇರೋದಿಲ್ಲ. ಮಧ್ಯವರ್ತಿ ಕೂಡ ಇದರಲ್ಲಿ ಇರೋದಿಲ್ಲ. ಆದರೆ ಪ್ರತಿಯೊಬ್ಬ ರೈತರ ಡಾಕ್ಯುಮೆಂಟ್ಸ್ ಸರಿ ಆಗಿರಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರುತ್ತದೆ. ಹಣ ಬಂದಿದೆಯಾ ಬಂದಿಲ್ವಾ ಅಂತ ಯಾವ ರೀತಿ ಚೆಕ್ ಮಾಡಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ, ನಿಮ್ಮ ಹೆಸರು ಈ ಒಂದು ಲಿಸ್ಟ್ ನಲ್ಲಿ ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತ ನಾನು ಇವಾಗ ನಿಮ್ಗೆ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಈ ರೀತಿ ಮಾಡ್ಕೊಂತ ಹೋದ್ರೆ ನಿಮ್ಗೆ ಈ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಕೂಡ ಗೊತ್ತಾಗುತ್ತದೆ. ಪಿಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ ಲಿಂಕ್ ಇರುತ್ತದೆ, ಅದನ್ನು ನೀವು ತೆರೆಯಬೇಕಾಗುತ್ತದೆ. ಯಾವ ರೀತಿ ಅಂದ್ರೆ ಗೂಗಲ್ ಅಥವಾ ಕ್ರೋಮ್. ಹೌದು ಸ್ನೇಹಿತರೆ, ಸ್ಮಾರ್ಟ್ ಫೋನ್ ಯಾರ ಕಡೆ ಇರುತ್ತವ ಒಂದು ಫೋನ್ ಅಲ್ಲಿ ಗೂಗಲ್ ಅಥವಾ ಕ್ರೋಮ್ ಎನ್ನುವ ಆಪ್ ಇರುತ್ತವೆ. ಅದನ್ನು ಓಪನ್ ಮಾಡಿದ ತಕ್ಷಣ ಅದನ್ನು ಓಪನ್ ಮಾಡಿ ಅಲ್ಲಿ ಸರ್ಚ್ ಅಂತ ತೋರಿಸುತ್ತದೆ. ಪಿಎಂ ಕಿಸಾನ್ ಗೌರ್ಮೆಂಟ್ ಇನ್ ಎನ್ನುವುದನ್ನು ನೀವು ಅಲ್ಲಿ ಸರ್ಚ್ ಮಾಡಬೇಕಾಗುತ್ತದೆ. ಅಲ್ಲಿ ಸರ್ಚ್ ಮಾಡಿದ್ರೆ ಆ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ. ಆ ಒಂದು ವೆಬ್ಸೈಟ್ ಓಪನ್ ಆದ ಬಳಿಕ ಬೆನಿಫಿಸಿಲಿಟಿ ಸ್ಟೇಟಸ್ ಅಂತ ತೋರಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಮೊಬೈಲ್ ನಂಬರ್ ಅನ್ನು ನೀವು ಹಾಕಬೇಕಾಗುತ್ತದೆ. ನಿಮ್ಮ ಆಧಾರ್ ಸಂಖ್ಯೆ ಇರುತ್ತದಲ್ಲ, ಅದನ್ನಾದ್ರೂ ಹಾಕಿ ಅಥವಾ ನಿಮ್ಮ ಮೊಬೈಲ್ ಸಂಖ್ಯೆ ಏನಾದ್ರೂ ಹಾಕಿದ ಬಳಿಕ OTP ಬರುತ್ತದೆ ನಿಮ್ಮ ಮೊಬೈಲ್ಗೆ. ಹೌದು ಸ್ನೇಹಿತರೆ, ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತದೆ ಆ ಮೊಬೈಲ್ಗೆ OTP ಬರುತ್ತದೆ. ಅದನ್ನು ಹಾಕಿ ಆ ಒಂದು ನಂಬರ್ ಅನ್ನು ಹಾಕಿದ್ರೆ ನಿಮ್ಮ ಸ್ಥಿತಿಯನ್ನು ಅಲ್ಲಿ ತೋರಿಸಲಾಗುತ್ತದೆ. ಅಂದ್ರೆ ನಿಮ್ಮ ಖಾತೆಗೆ ಹಣ ಬರುತ್ತಾ ಬರಲ್ವಾ ಅಥವಾ ಯಾವಾಗ ಬರುತ್ತದೆ ಎನ್ನುವ ಮಾಹಿತಿಯನ್ನು ಕೂಡ ಅಲ್ಲಿ ತೋರಿಸುತ್ತದೆ. ಪ್ರತಿಯೊಬ್ಬರು ಕೂಡ ಈ ರೀತಿ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ 22ನೇ ಕಂತಿನ ಹಣ ಬರುತ್ತದೆ ಅಂತ ಕೂಡ ತಿಳ್ಕೊಳ್ಳಿ. ಬರೋದಿಲ್ಲ ಅಂದ್ರೆ ಅಲ್ಲಿ ನಿಮ್ದು 22ನೇ ಕಂತಿನ ಹಣದ ನಿಮ್ಮ ಲಿಸ್ಟ್ ಅನ್ನು
ಅಲ್ಲಿ ನಿಮ್ಮ ಹೆಸರು ತೋರಿಸಲಿಲ್ಲ ಅಂದ್ರೆ ನೀವು ಏನ್ ಮಾಡಬೇಕು ಅಂದ್ರೆ ನಿಮ್ದು KYC ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಭೂಮಿಯ ಡಾಕ್ಯುಮೆಂಟ್ ಸರಿಯಾಗಿದ್ದಾವಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ, ಮತ್ತು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಈ ಒಂದು 3 ವಿಷಯಗಳು ಸರಿಯಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರುತ್ತದೆ. ಸ್ನೇಹಿತರೆ, ನಾನು PM ಕಿಸಾನ್ ಯೋಜನೆಯ 22ನೇ ಕಂತಿನ ಮಾಹಿತಿಯನ್ನು ಮೊದಲಿಂದನೂ ಕೂಡ ತಿಳಿಸ್ತಾನೆ ಇದ್ದೇನೆ. ಯಾವಾಗ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾರೆ ಎನ್ನುವ ಮಾಹಿತಿ ಗೊತ್ತಿರೋದಿಲ್ಲ. ಆದ್ರೆ ನಾನು ನಿಮ್ಗೆ PM ಕಿಸಾನ್ ಯೋಜನೆಯ 22ನೇ ಕಂತಿನ ಮಾಹಿತಿಯನ್ನು ಕೂಡ ಹಲವಾರು ವಿಡಿಯೋ ಮಾಡಿ ನಿಮ್ಗೆ ತಿಳಿಸಿದ್ದೇನೆ. ಅದರಲ್ಲಿ 22ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಮೊದಲೇ ಈ ರೀತಿ ಚೆಕ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿದ್ದಾವಾ ಇಲ್ವಾ ಅಂತ ಕೂಡ ಒಂದ್ಸರಿ ಚೆಕ್ ಮಾಡ್ಕೊಂಡು ಬಿಟ್ಟಿದ್ರೆ ನಿಮ್ಗೆ ಆ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಖಂಡಿತವಾಗಿ ಇರುತ್ತಿತ್ತು. ನೀವೇ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿ ಇಟ್ಕೊಂಡಿಲ್ಲ ಅಂದ್ರೆ ಯಾವಾಗ ಈ ಒಂದು ಹಣ ನಿಮ್ಮ ಖಾತೆಗೆ ಬರಬೇಕು ಹೇಳಿ? ನಾನು ಎಷ್ಟು ಸರಿ ನಿಮ್ಗೆ ತಿಳಿಸಿದ್ದೇನೆ. ವೆಬ್ಸೈಟ್ ಮೂಲಕ ಚೆಕ್ ಮಾಡಿಕೊಂಡು ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿದ್ದಾವಾ ಇಲ್ವಾ ಅಂತ ಕೂಡ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅದನ್ನು ಸರಿಪಡಿಸಿಕೊಂಡು ನಿಮ್ಮ PM ಕಿಸಾನ್ ಯೋಜನೆ ಹಣ ಬರುವಂತೆ ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ಹಲವಾರು ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ. ಆದ್ರೂ ಕೂಡ ನೀವು ವಿಡಿಯೋ ನೋಡಿ ಹಾಗೆ ಸುಮ್ಮನೆ ಬಿಡ್ತಿದ್ದೀರಿ. ಅದಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ ತಪ್ಪು ಇದ್ರೂ ಕೂಡ ನಿಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಆ ಒಂದು ಡಾಕ್ಯುಮೆಂಟ್ಸ್ ಅನ್ನು ಒಂದ್ಸರಿ ನೀವು ಚೆಕ್ ಮಾಡಿಸ್ಕೊಂಡು ಬಿಟ್ಟಿದ್ರೆ ಇವಾಗ ನಿಮ್ದು PM ಕಿಸಾನ್ ಯೋಜನೆಯ 22ನೇ ಕಂತಿನ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಕೂಡ ಇರ್ತಿತ್ತು. ನಿಮ್ಮ ಹೆಸರು ಇಲ್ಲ ಅಂದ್ರೆ ನಿಮ್ಮ ಒಂದು KYC ಆಗದೇ ಇರಬಹುದು, ಅಥವಾ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇರಬಹುದು, ಅಥವಾ ನಿಮ್ಮ ಭೂಮಿಯ ಡಾಕ್ಯುಮೆಂಟ್ ಸರಿಯಾಗಿ ಇರದೇ ಇರಬಹುದು. ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ. ಹಾಗಿದ್ರೆ ನೀವು ಏನ್ ಮಾಡ್ಬೇಕಂದ್ರೆ ಇವಾಗೂ ನೀವು ಮಾಡಬೇಕಾದ ಕೆಲಸ ಪ್ರತಿಯೊಂದು ಡಾಕ್ಯುಮೆಂಟ್ ಸರಿಯಾಗಿದ್ದಾವಾ ಇಲ್ವಾ ಅಂತ ಕೂಡ ಒಂದ್ಸರಿ ಚೆಕ್ ಮಾಡಿಕೊಂಡು ರೈತ ಕೇಂದ್ರ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಿ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು PM ಕಿಸಾನ್ ಯೋಜನೆ ಹಣ ಬರುವಂತೆ ಅವ್ರಿಗೆ ತಿಳಿಸಿದ್ರೆ ಅವರು ಕೂಡ ನಿಮ್ಗೆ ಸಹಾಯ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಇವಾಗಲೇ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಬೇಗ ಈ ರೀತಿ ಕೆಲಸವನ್ನು ಮಾಡ್ಕೊಳ್ಳಿ. ಏಕೆಂದ್ರೆ ಇವತ್ತು ಈ ಒಂದು ಹಣ ಬಿಡುಗಡೆ ಆಗಿದೆ. ಮೋದಿ ಅವರು ಕೂಡ ಅಸ್ಸಾಂ ರಾಜ್ಯದ ಕಾರ್ಯಕ್ರಮದಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಬಂದು ಜಿಲ್ಲೆಗೆ ಬಂದು ಮತ್ತು ನಮ್ಮ ರೈತರಿಗೆ ಬಂದು ತಲುಪಬೇಕಂದ್ರೆ ಇನ್ನು ಒಂದು 4-5 ದಿನವಾದ್ರೂ ಬೇಕಾಗುತ್ತದೆ. ಅಷ್ಟರ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ಸ್ ನೀವು ಸರಿಯಾಗಿ ಇಟ್ಕೊಂಡ್ರೆ ಪ್ರತಿಯೊಬ್ಬ ರೈತರ ಖಾತೆಗೆ 22ನೇ ಕಂತಿನ ಹಣ ಬರುತ್ತದೆ ಅಂತ ಕೂಡ ನಾನು ನಿಮ್ಗೆ ತಿಳಿಸ್ತಾನೆ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಇನ್ನೂ 4 ಅಥವಾ 5 ದಿನದ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ ಸರಿ ಇಲ್ಲ ಅಂದ್ರೆ, ಈ ರೀತಿ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ತಪ್ಪಿರುತ್ತದೆ. ಅದನ್ನು ನೀವು ಸರಿಪಡಿಸಿಕೊಂಡು ಈ ಒಂದು ಹಣವನ್ನು ಬರುವಂತೆ ಮಾಡ್ಕೊಳ್ಳಿ ಅಂತ ಕೂಡ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಮಾಹಿತಿ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಅಥವಾ ನಿಮ್ಮ ಈ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ನೀವು ಕೂಡ ಈ ಒಂದು ಕೆಲಸವನ್ನು ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಯಾರಿಗೆ ಒಂದು ಹಣ ಸಿಗೋದಿಲ್ಲ ಅಂದ್ರೆ ಆದಾಯ ತೆರಿಗೆ ಪಾವತಿಸುವವರಿಗೆ ಸಿಗೋದಿಲ್ಲ, ಅಂದ್ರೆ GST ಕಟ್ತಾರಲ್ಲ ಅವರಿಗೆ ಸಿಗೋದಿಲ್ಲ, ಸರ್ಕಾರಿ ನೌಕರರಿಗೆ ಸಿಗೋದಿಲ್ಲ, ದೊಡ್ಡ ಭೂಮಿ ಹೊಂದಿದವರಿಗೆ ಸಿಗೋದಿಲ್ಲ, ತಪ್ಪು ದಾಖಲೆಯನ್ನು ಮಾಡಿದವರಿಗೆ ಕೂಡ ಈ ಒಂದು ಅವಕಾಶ ಸಿಗೋದಿಲ್ಲ, ಈ ಒಂದು ಹಣ ಸಿಗೋದಿಲ್ಲ. ಇಂಥವರಿಗೆ ಈ ಒಂದು ಯೋಜನೆ ಲಾಭ ಅನರ್ಹರಾಗಿರ್ತಾರೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಯೋಜನೆಯಿಂದ ಬಹಳಷ್ಟು ರೈತರಿಗೆ ಒಂದು ಉಪಯುಕ್ತವಾಗಿದೆ. ರೈತರು ತಮಗೆ ಬೇಕಾಗಿರುವ ಬೀಜವನ್ನಾದ್ರೂ ಖರೀದಿ ಮಾಡ್ಕೊಳ್ಳಬಹುದು, ಅಥವಾ ಗೊಬ್ಬರ ಖರೀದಿಗೆ ಅಥವಾ ಕೃಷಿ ಖರ್ಚಿಗೆ ಹಣ ಪ್ರತಿಯೊಬ್ಬ ರೈತರ ಖಾತೆಗೆ ಬರುತ್ತದೆ. ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿದ್ರೆ ಮಾತ್ರ ಅಂತ ಕೂಡ ಇನ್ನೂ ಒಂದ್ಸರಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿದ್ದಾವ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು, ಸರಿ ಇಲ್ಲ ಅಂದ್ರೆ ಬೇಗನೆ ಸರಿಪಡಿಸಿಕೊಳ್ಳಿ. ಯಾಕಂದ್ರೆ ಇನ್ನು 4-5 ದಿನದ ಒಳಗಡೆ ಸರಿಪಡಿಸಿಕೊಂಡ್ರೆ ಖಂಡಿತವಾಗಿ ನಿಮ್ಗೆ ಬರುತ್ತದೆ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಯೋಜನೆ ಪ್ರಮುಖ ಉದ್ದೇಶ ಏನಂದ್ರೆ ರೈತರ ಆದಾಯ ಹೆಚ್ಚಿಸುವುದು ಮತ್ತು ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಸಣ್ಣ ರೈತರಿಗೆ ನೆರವು ಸಿಗುತ್ತದೆ. ಇದರ ಮೂಲಕ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಬಲಪಡಿಸಲಾಗುತ್ತದೆ. ರೈತರಿಗೆ ಸರ್ಕಾರದಿಂದ ಇನ್ನಷ್ಟು ಯೋಜನೆಗಳು ಕೂಡ ಜಾರಿಗೆ ಬರುತ್ತದೆ. PM ಕಿಸಾನ್ ಯೋಜನೆ ಸರ್ಕಾರ ಇನ್ನೂ ಹಲವು ಯೋಜನೆಯನ್ನು ನಡೆಸಲಿ, ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಯೋಜನೆ ಅವಕಾಶವನ್ನು ತರಲಿ ಅಂತ ಕೂಡ ನಾವು ನಿಮ್ಗೆ ತಿಳಿಸ್ತಾ ಇದ್ದೇವೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ. ಬೆನಿಫಿಸಿಲಿಟಿ ಸ್ಟೇಟಸ್ ಅನ್ನು ನೀವು ಚೆಕ್ ಮಾಡೋದ್ರಿಂದ ನಿಮ್ಗೆ ಹಣ ಬರುತ್ತಾ ಬರಲ್ವಾ ಅಂತ ಕೂಡ ಗೊತ್ತಾಗುತ್ತದೆ, ಮತ್ತು ಯಾವ ಡಾಕ್ಯುಮೆಂಟ್ ಸರಿಯಾಗಿರ್ಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸಿದ್ದೇನೆ. ಮತ್ತು ನಮ್ಮ ದೇಶದ ರೈತರಿಗೆ PM ಕಿಸಾನ್ ಯೋಜನೆಯ ಹಣವು ಪ್ರತಿಯೊಬ್ಬ ರೈತರ ಖಾತೆಗೆ ಜಮವಾಗ್ತಾ ಇದೆ. ನಮ್ಮ ದೇಶದ ರೈತರಿಗೆ ಹೆಚ್ಚು ಲಾಭ ಸಿಗ್ತಾ ಇದೆ. ಈ ಕಂತಿನ ಮೂಲಕ ಸುಮಾರು 9 ಕೋಟಿಗೂ ಹೆಚ್ಚು ರೈತರಿಗೆ ಲಾಭ ಸಿಗ್ತಾ ಇದೆ. 18,000 ಕೋಟಿ ಹೆಚ್ಚು ರೈತರ ಖಾತೆಗೆ ವರ್ಗಾವಣೆ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಎಷ್ಟು ಹಣ ಅಂತ ನೋಡೋದಾದ್ರೆ 18,000 ಕೋಟಿ ಹಣವು ರೈತರ ಖಾತೆಗೆ ವರ್ಗಾವಣೆ ಆಗ್ತಾ ಇದೆ. 9 ಕೋಟಿ ರೈತರಿಗೆ ಈ ಒಂದು ಲಾಭ ಸಿಗ್ತಾ ಇದೆ. ಇಂದು ಮಧ್ಯಾಹ್ನದ ಬಳಿಕ ಪ್ರತಿಯೊಬ್ಬ ರೈತರ ಖಾತೆಗೆ ಜಮವಾಗ್ತಾ ಇದೆ. ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿದ್ರೆ ಮಾತ್ರ ಈ ಒಂದು ಹಣವನ್ನು ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ನಾನು ಇನ್ನೂ ಒಂದು ಸರಿ ನಿಮಗೆ ತಿಳಿಸ್ತೇನೆ. ಇವಾಗ ತಾನೇ ಅಸ್ಸಾಂ ರಾಜ್ಯದ ಕಾರ್ಯಕ್ರಮದಲ್ಲಿ ಮೋದಿಜಿ ಅವರು ಬಿಡುಗಡೆ ಮಾಡಿದ್ದಾರೆ. ನಿಮ್ಮ ಖಾತೆಗೆ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಡಾಕ್ಯುಮೆಂಟ್ಸ್ ಸರಿಯಾಗಿದಾವ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ಬರಬೇಕು ಅಂತ ಕೂಡ ನಾವು ಹಲವಾರು ಕಡೆ ಸರ್ಚ್ ಮಾಡಿ ಕೂಡ ವಿಡಿಯೋ ತಿಳಿಸ್ತಾನೆ ಇರ್ತೇವೆ. ಆದ್ರೂ ಕೂಡ ನೀವು ವಿಡಿಯೋ ನೋಡಿ ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿದ್ದಾವ ಇಲ್ವಾ ಅಂತ ಕೂಡ ಚೆಕ್ ಮಾಡದೆ ಇದ್ರೆ ನಿಮ್ದು
ಹೇಳೋದು ತಪ್ಪಾಗುತ್ತದೆ. ಏಕೆಂದರೆ ಇದು ಸರ್ಕಾರದಿಂದ ನೀಡುವ ಯೋಜನೆಯ ಹಣವಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ನಿಮ್ಮ ಖಾತೆಗೆ ಹಣವನ್ನು ಹಾಕ್ತಾರೆ. 2,000 ಅಂದರೆ ಬರೀ 2,000ವಲ್ಲ, ರೈತರಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಈ ಒಂದು 2,000 ಅಂತ ಕೂಡ ನಮಗೂ ಗೊತ್ತಿರುತ್ತದೆ. ಅದಕ್ಕೋಸ್ಕರ ನಾವು ಹಲವಾರು ಕಡೆ ಈ ಒಂದು ಸರ್ಚ್ ಅನ್ನು ಕೂಡ ಮಾಡಿ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಿರ್ತೇವೆ. ಕೂಡ ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿ ಇಟ್ಕೊಂಡಿಲ್ಲ ಅಂದ್ರೆ ನಮಗೂ ಕೂಡ ಬೇಸರವಾಗುತ್ತದೆ. ಯಾಕಂದ್ರೆ ನಿಮ್ಮ ಹಣವು ಹಿಂಪಡೆಯಲಾಗುತ್ತದೆ. ಸರ್ಕಾರ ಈ ಒಂದು ಹಣವು ನಿಮ್ಮ ಹಣವಾಗಿರುತ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ. ಸ್ನೇಹಿತರೆ, ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ತಾನೇ ಸರ್ಕಾರ ಬಿಡುಗಡೆ ಮಾಡಿದೆ. ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿದೆ. ನಮ್ಮ ರಾಜ್ಯಕ್ಕೆ ಬಂದು ತಲುಪಿದ ಬಳಿಕ ಪ್ರತಿಯೊಬ್ಬ ರೈತರ ಖಾತೆಗೆ ಬರುತ್ತದೆ. ಸ್ನೇಹಿತರೆ, ಯಾವ ಜಿಲ್ಲೆಗೆ ಯಾವಾಗ ಹಣ ಬರುತ್ತದೆ ಅಂತ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.